ಹಾಯ್ ಹಲೋ ಸ್ನೇಹಿತರೆ, ಈ ಮಳೆಗಾಲಕ್ಕೆ ಒಳ್ಳೆ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ 1 ಲೋಟದಷ್ಟು ನಾವು ಉಪ್ಪಿಟ್ಟು ರವೆನ ತಗೋಬೇಕು. ಆ 1 ಲೋಟದ ಉಪ್ಪಿಟ್ಟು ರವೆನ ಬಾಣಲಿಲಿ ಹಾಕಿ ಉಪ್ಪಿಟ್ಟಿಗೆ ನಾವು ಹೇಗೆ ಹುರ್ಕೊಳ್ತೀವೋ ಅದೇ ರೀತಿ ಹುರ್ಕೋಬೇಕು. ಅದು ಹುರಿದ ಆದ ನಂತರ ಅದು ಚೆನ್ನಾಗಿ ಹುರಿದಾದ ನಂತರ 1 ಲೋಟ ರಾಗಿ ಹಿಟ್ಟನ್ನು ಅದೇ ರವೆಯಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು. 2 ಘಮ ಚೆನ್ನಾಗಿ ಬರಬೇಕು. ಹುರಿತಾ ಅದು ಕಡಿಮೆ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕು. ಅದಾದ ನಂತರ ಮೊದಲೇ ಹೆಚ್ಚಿಟ್ಕೊಂಡ ಈರುಳ್ಳಿ, ಟೊಮೆಟೊ ಹಣ್ಣು, ಕ್ಯಾರೆಟು, ಹಸಿಮೆಣಸು ಮತ್ತು ಒಗ್ಗರಣೆಗೆ ಶೇಂಗಾ ಬೀಜ, ಜೀರಿಗೆ, ಸಾಸಿವೆ ಕಾಳು, ಕರಿಬೇವು ಸೊಪ್ಪು, ಕಡಲೆ ಬೀಜ ಅವನ್ನೆಲ್ಲ ಹಾಕ್ಕೊಂಡು ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿಲಿ ಹಾಕಿ ಎಣ್ಣೆ ಕಾದಾದ ನಂತರ ಗೋಡಂಬಿ ಹಾಕಿ, ಗೋಡಂಬಿ ಚೆನ್ನಾಗಿ ಹುರಿದಾದ ನಂತರ ಅಂದರೆ ಸ್ವಲ್ಪ ಕೆಂಬಣ್ಣ ಬರೋ ತನಕ ಹುರಿದಾದ ನಂತರ ಆ ಬಾಣಲಿಯಿಂದ ಗೋಡಂಬಿನ ತೆಗೆದು ಅದೇ ನಾವು ಏನು ಒಗ್ಗರಣೆಗೆ ಇಟ್ಕೊಂಡಿದ್ದಂಥ ಕಡಲೆ ಬೀಜ, ಸಾಸಿವೆ ಕಾಳು, ಜೀರಿಗೆ, ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿ ಹುರ್ಕೋಬೇಕು ಚೆನ್ನಾಗಿ. ಅವೆರಡು ಎಲ್ಲ ಹುರಿದಾದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಟಿಟ್ಕೊಂಡಿದ್ದಂಥ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಇದೆಲ್ಲ ಹಾಕ್ಕೊಂಡು ರುಚಿಗೆ ಸಾಕಾಗುವಷ್ಟು ಉಪ್ಪು ಸಹ ಸೇರಿಸ್ಕೊಂಡು ಅದು ಬೇಯ್ತಾ ಬಂದಾಗ ನಮಗೆ ಯಾವ ಲೋಟ ಅಳತೆಯಲ್ಲಿ ತೊಗೊಂಡಿರ್ತೀವೋ ರಾಗಿ ಹಿಟ್ಟು ಮತ್ತು ರವೆ, ಅದೇ ಅಳತೆಯಲ್ಲಿ 4 ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬಂದಾದ ನಂತರ ಇನ್ನೇನು ಕುದ್ದಿದೆ, ತರಕಾರಿ ಬೆಂದಿದೆ ಅನ್ನೋ ಟೈಮಿಗೆ ನಾವೇನು ಹುರಿದಿಟ್ಕೊಂಡಿದ್ವಿ ಆ ಮಿಶ್ರಣನ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಿಧಾನಕ್ಕೆ ಕಲಿಸ್ತಾ ಅದು ಕುದೀತಾ ಬಂದಂಗೆ ಬರ್ತಾ ಗಟ್ಟಿಯಾಗುತ್ತೆ. ಆ ಗಟ್ಟಿಯಾದಾಗ ನಾವು ಉರಿನ ಕಡಿಮೆ ಮಾಡ್ಕೊತಾ ಚೆನ್ನಾಗಿ ಕಲಿಸಿದ್ರೆ ಅದು ಈ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದಾದ ನಂತರ ಕಡಿಮೆ ಉರಿಲೇ ಇಟ್ಕೊಂಡು ಇನ್ನೊಂದು 2 ಸತಿ ಕಲಿಸ್ಕೊಂಡು ಬಿಟ್ಟರೆ ರುಚಿಯಾದ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ. ಈ ಉಪ್ಪಿಟ್ಟಿಗೆ ಕೊಬ್ಬರಿ ಚಟ್ನಿ ಹಾಕ್ಕೊಂಡು ಸವಿತಾ ಇದ್ದರೆ